ಕೋಗಿಲೆ ಬಡಾವಣೆಯಲ್ಲಿ ಅಕ್ರಮ ವಲಸಿಗರಿಗೆ ಏನು ಸರ್ಕಾರ ಈಗ ನಿವೇಶನ ನೀಡಲು ಮುಂದಾಗ್ತಾ ಇದೆ. ಅದು ರಾಜ್ಯಾದ್ಯಂತ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಏನು ಕೃಷ್ಣಾ ನದಿಯ ಏನು ಆಲಮಟ್ಟಿ ಅಣೆಕಟ್ಟಿನ ಹಿನ್ನೀರಿನಲ್ಲಿ ಏನು ತಮ್ಮ ಮನೆ ಮಠ ಜಮೀನು ಕಳ್ಕೊಂಡಂಥ ಸಂತ್ರಸ್ತರಿಗೆ ಇನ್ನೂ ಕೂಡ ಸರಿಯಾದ ನಿವೇಶನ ಸೂರು ದೊರಕಿಲ್ಲ. ಈ ಹಿನ್ನೆಲೆಯಲ್ಲಿ ಈಗ ತಕ್ಷಣವೇ ಏನು ಕೋಗಿಲೆ ಬಡಾವಣೆಯ ಸಂತ್ರಸ್ತರಿಗೆ ಒಂದು ನಿವೇಶನ ನೀಡೋಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಯಾವುದೇ ರೀತಿಯದು ರಾಜ್ಯಕ್ಕಾಗಿ ಏನು ತ್ಯಾಗ ಮಾಡದೇ ಇರುವಂಥ ಜನರಿಗೆ ಈಗ ಸರ್ಕಾರ ನಿವೇಶನ ನೀಡೋಕ್ಕೆ ಮುಂದಾಗ್ತಾ ಇರೋದು. ತಮಗೆ ಅಷ್ಟೇ ಅಲ್ಲದೆ ನಾಡಿನ ಜನರಿಗಾಗಿ ತಮ್ಮ ಮನೆ ಮಠ ಜಮೀನು ಭಾವನಾತ್ಮಕ ಸಂಬಂಧ ಹೊಂದಿದಂಥ ಎಲ್ಲವನ್ನು ಸರ್ವಸ್ವವನ್ನು ಬಿಟ್ಟು ಬಂದಂಥ ಏನು ಕುಟುಂಬಗಳಿಗೆ ಇನ್ನೂ ಕೂಡ ಒಂದು ಮನೆ ಸಿಕ್ಕಿಲ್ಲ. ನಾನೀಗ ವಿಜಯಪುರ ಜಿಲ್ಲೆಯ ಕೋಲಾರ ಪಟ್ಟಣದ ನಾಗರಾಳ ಕುಟುಂಬದ ಹತ್ತಿರ ಇದ್ದೀನಿ. ತಾವಿಲ್ಲಿ ನೋಡ್ಬೋದು, ಏನು 1997ರಲ್ಲೇ ಇವರ ಒಂದು ಜಮೀನು ಏನು ಮನೆ ಮುಳುಗಡೆ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅವರಿಗೆ ಒಂದು ಮನೆ ನಿವೇಶನ ಬರಬೇಕಾಗಿತ್ತು, ಇನ್ನೂ ಕೂಡ ಬಂದಿಲ್ಲ. ಇಲ್ಲಿ ಅವರನ್ನೇ ಕೇಳೋಣ ಏನೆಲ್ಲ ಮಾಡಿದರು, ಏನೆಲ್ಲ ಅರ್ಜಿ ಕೊಟ್ಟಿದ್ದಾರೆ ಅಂತೇಳಿ. ಸರ್, ತಮಗೆ ತಮ್ಮ ಮನೆ ಮೊದಲು ಎಲ್ಲಿತ್ತು, ಈಗ ಏನಾಗಿದೆ? ನಮ್ಮ ಮನೆ ಏರಿಯಲ್ಲಿ ಹಳಿ ತೋಟದಾಳ ಐತ್ರಿ, ಮುಳುಗಡೆ ಐತ್ರಿ. ಹಳಿ ಕೋಲಾರದಾಗ ಇದ್ದಿತ್ತು, ಒಟ್ಟು ನಡು ಇತ್ತು. ಅದು ಒಬ್ಬ ಮುತ್ಯಾಗ ಅಷ್ಟೇ ಕೊಟ್ಟಾರೆ, ಉಳಿದವ್ರಿಗೆ ಕೊಟ್ಟಿಲ್ಲ. ನಾವು ತೋಟದಾಗ ಈಗ ಇದು ಭೂಮಿ ಕಳ್ಕೊಂಬಂದೇವ್ರಿ. ಇದಿಷ್ಟು ಇಲ್ಲಿತ್ತು, ಶೆಡ್ ಹಾಕೊಂಡಿದ್ದೇವ್ರಿ. ಇದಿರ್ಲಿಕ್ಕೆ ನಾವು ಎಲ್ಲಿ ಹೋಗ್ಬೇಕಾಗಿತ್ತು ರೀ. ಆದರೆ ಸರ್ಕಾರ ಏನು ಮಾಡ್ತಾ ಇದೆ ರೀ, ಇವತ್ತಿನ ತಾರೀಕಿನಲ್ಲಿ ಬೇರೆ ಜನರಿಗೆ ಕೊಡ್ತಾ ಇದ್ದಾರೆ, ವಲಸಿಗರಿಗೆ. ಕರೆ ಇಲ್ಲಿ ನಾವು ತ್ಯಾಗ ಮಾಡ್ಯಾವ, ಭೂಮಿ ಕಳ್ಕೊಂಡೇವು, ಎಲ್ಲ ಮಾಡ್ಯಾವ ಅಂದ್ರೆ ನಮಗೇನು ಸರ್ಕಾರ ಇದರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಯಾರೂ ತಲೆ ಕೆಡಿಸ್ಕೊಂಡು, ಚುನಾಯಿತ ಪ್ರತಿನಿಧಿಗೆ ಯಾರೂ ತಲೆ ಕೆಡಿಸ್ಕೊಂಡಿಲ್ಲ ರೀ. ದಯವಿಟ್ಟು ಇದ್ರ ಬಗ್ಗೆ ಸರ್ಕಾರ ಭಾಳ ಎಚ್ಚರಿಕೆಯಿಂದ ಕ್ರಮ ಕೈಗೊಂಡು ನಮಗೆ ಒಂದು ನ್ಯಾಯ ದೊರಕಿಸಿಕೊಡ್ಬೇಕಂತಲ್ಲಿ ತಮ್ಮಲ್ಲಿ ಕೇಳ್ಕೊತೀವಿ. ಎಷ್ಟು ವರ್ಷದಿಂದ ಮನವಿ ಕೊಡ್ತಾ ಇದ್ರಿ? ಎಷ್ಟು 2015ರಿಂದ 97ರಿಂದ 2015 ತನಕ ಕೊಟ್ಟೇವೆ ರೀ ಮನವಿ. ಕೊಟ್ಟು ಸಾಕಾಗಿದೆ ರೀ ನಮಗೆ. ಸುಮ್ಮ ಕೂತಿದ್ದೇವೆ ರೀ. ಯಾವಾಗ ಕೊಡಲಿ ಸರ್ಕಾರ ಅಂತೇಳಿ. ಈಗ ಈ ಕುಟುಂಬ ಇರೋ ಪರಿಸ್ಥಿತಿ ತಾವಿಲ್ಲಿ ನೋಡ್ಬೋದು. ಇಲ್ಲೊಬ್ಬ ಹಿರಿಯ ಅಜ್ಜ ಕೂತಿದ್ದಾರೆ. ಏನು ಇವರಿಗೆ ವಯಸ್ಸಾಗಿದೆ. ಇಂತಹ ಚಳಿಯಲ್ಲೂ ಕೂಡ ಇವರು ಇದೇ ಒಂದು ತಗಡಿನ ಶೆಡ್ಡಲ್ಲಿ ವಾಸವಾಗಿರ್ತಕ್ಕಂಥದ್ದು. ನಾನೀಗ ಅವರು ಇರ್ತಕ್ಕಂಥ ಪರಿಸ್ಥಿತಿಯನ್ನು ತಮಗೆ ತೋರಿಸೋಕೆ ಪ್ರಯತ್ನ ಮಾಡ್ತೀನಿ. ಅವರ ಮನೆಯಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ, ಅವರು ಏನು ಆಲಮಟ್ಟಿ ಹಿನ್ನೀರಿನಲ್ಲಿ ಒಂದು ಮನೆಯನ್ನು ಕಳ್ಕೊಂಡಿದ್ದಾರೆ. ಅವರು ಯಾವ ರೀತಿ ವಾಸ ಆಗ್ತಾಯಿದ್ದಾರೆ ಅನ್ನೋದನ್ನು ತಮಗೆ ಇಲ್ಲಿ ನೋಡ್ಬೋದು. ಇದು ತಗಡಿನ ಶೆಡ್ಡು, ಮಳೆ ಬಂದರೆ ಸಂಪೂರ್ಣವಾಗಿ ಸೋರ್ತದೆ, ಚಳಿ ಸಿಕ್ಕಾಪಟ್ಟಿ ಇರುತ್ತೆ. ಇಲ್ಲಿ ಮನೆ ಯಜಮಾನಿ ಆದಂಥ ಹಿರಿಯರಿದ್ದಾರೆ, ಅವರನ್ನೇ ಕೇಳೋಣ. ನಿಮ್ಮ ಮೊದಲು ಮನೆ ಇತ್ತೇನ್ರಿ, ಏನಾಯ್ತು ಈಗ? ಮನೆ ಇತ್ರಿಪ್ಪ, ಹಳಿ ಊರಾಗಿತ್ರಿ. ಒಬ್ಬ ಮುತ್ಯಾಗ ಹೋಗೈತ್ರಿ, ಒಬ್ಬ ಮುತ್ಯಾಗ ತೊಗೊಂಡು ಕೂತಾನ್ರಿ. ನಮಗಿಲ್ರಿ, ಇದ್ದಿದ್ದು ಭೂಮಿ ಮುನ್ಗಡೆ ಆತ್ರಿ. 20 ವರ್ಷ ತನ ಆತ್ರಿ. ಮಕ್ಕಳು ಮರಿ ತೊಗೊಂಡು ಈ ಶೆಡ್ನ್ಯಾಗ ಬಂದು ಕೂತೇವ್ರಿ. ಇದೊಂದಿಟ್ಟು ಜಾಗ ಇರ್ಲಿಕ್ಕತ್ತಂದ್ರೆ ನಾವು ಎಲ್ಲಿ ಹೋಗಿ ಯಾರು ಗಾಡಿ ಮಗ್ಲಿಕ್ಕಿರೋಣ್ರಿ? ಹೋಟ್ ಹಾಕ್ತೇವೆ, ಎಲ್ಲ ಮಾಡ್ತೇವೆ. ಹ್ಞೂ ಅತ್ತಾರ, ನಮ್ಗೆ ಯಾರೂ ತಲೆ ಕೆಡ್ಸ್ಕೊಲ್ಲ. ಹೆಚ್ಚಿಗೆ ಏನಾರ ಸಿದ್ದರಾಮಯ್ಯ ರೊಕ್ಕ ಮಾಡ್ಯಾನತ್ತಾರ. ರೊಕ್ಕ ಏನಾಗೋದ್ರಿ? 2000 ರೂಪಾಯಿ. ಬುಧವಾರ ಸಂತಿಗೆ ಹೋದ್ರೆ 5000 ರೂಪಾಯಿ ಸಾಲುದಿಲ್ಲ. ಒಮ್ಮೊಮ್ಮೆ ಈ ಮಳೆ ಚಳಿ ಮಳೆ ಬತ್ತಂದ್ರೆ ನೀರು ಕಾಸ್ತೇವ್ರಿ. ಎರಿಬೇಕನ್ನೋಟ್ಲೆ ಮಳೆ ಬರ್ತೈತಿ, ಕೂಸ್ಗಳನ್ನ ಹಂಗೆ ಮನಗಿಸ್ತೇವ್ರಿ. ಇಂಥ ಪರಿಸ್ಥಿತಿ, ಇಂಥ ಕೋಲಾರ ಊರಾಗ ನಮ್ಮದು ನಗರದವ್ರಂಥ ಪರಿಸ್ಥಿತಿ ಯಾವುದೂ ಇಲ್ರಿ. ನಮಗೆ ಈ ಥಂಡಿ ಚಳಿ ಕೂತು ನಮಗೆ ಸಾಕಾಗೈತ್ರಿ ಕೂಸುಗಳು ತೊಗೊಂಡು. ಎಂತಿಂಥ ಬೆಂಗಳೂರಾಗ ಎಲ್ಲೆಲ್ಲಿ ಅವ್ರಿಗಾರ ಕೊಟ್ಟಾರ್ರಿ. ನಾವು ಇದ್ದು ಊರವರು, ಖುದ್ದು ಕೋಲಾರದವರು. ನಾವು ಒಂದೇ ನೀತಿದಿಂದ ನಡಿತೇವ್ರಿ. 2 ನಂಬರ್ ಮಾಡಿದವ್ರಿಗೆ ಪ್ಲಾಟ್ ಅದಾವು, ಒಂದೇ ರೀತಿಯಿಂದ ಮಾಡೋರಿಗೆ ಪ್ಲಾಟ್ ಇಲ್ಲ. ನಾವು ಇನ್ನೂ ಆದರೂ ಒಂದೇ ರೀತಿಯಿಂದನೇ ಹೋಗೋರು. ಈಗ ನೀವು ಸ್ನಾನ ಮಾಡ್ಬೇಕಾಗಿತ್ತಂದ್ರೆ ಹೊರಗಡೆನೆ ಬಯಲಿಗೆ ಮಾಡಿದ್ರಿ. ನೀರು ಕಾಸೋದು ಬಯಲಿಗೆ ರೀ, ಜಳಕ್ಕೂ ಬಯಲಿಗೆ ರೀ. ಯಾರೇ ಬಂದ್ರೆ ಅರ್ಬಿ ಸುತ್ಕೊಂಡು ಅಟ್ಟೆ ಎದ್ದು ಬರ್ತೇವ್ರಿ. ಎರಡಕ್ಕೆ ಹೋದ್ರೆ ಪೈಖಾನೆ ಇಲ್ರಿ. ರೋಡ್ ದಂಡ್ಯಾಗ ಮಂದಿ ವಾಕ್ಯಂಗೆ ಅಡ್ಡಾಡ್ತಾರೆ. ಚರ್ಗಿ ತೊಗೊಂಡು ಹೋಗಿ ಹೊಳೆ ಬಂದು ಕುಂದಿರ್ತೇವ್ರಿ. ಅದು ಇಲ್ರಿ ನಮಗೆ. ರೋಡ್ ದಂಡ್ಯಾಗ ಹೊಲ ಐತೆ, ಅವ್ರಿಗೇನಂತಾರ್ರಿ? ನಮಗೆ ರೋಡ್ ದಂಡ್ಯಾಗ ಹೊಲ, ಅಲರ್ಜಿ, ಧೂಳ ಪಾಳ ಕುಡ್ದು ಮೊಮ್ಮಕ್ಕಳು, ದನ ಕರ ಎಲ್ಲ ರೀ. ನೀವು ಮನೆ ಕಳ್ಕೊಂಡು ಎಷ್ಟು ವರ್ಷ ಆಯ್ತು? 20 ವರ್ಷ ಆತ್ರಿ. ನಾವು ಅಲ್ಲಿ ಹಳಿ ಊರನ್ನ ಮನೆ ಕಳ್ಕೊಂಡು 30 ವರ್ಷ ಆತ್ರಿ. ಇಲ್ಲಿ ತೋಟದಾಗಿದ್ದೇವ್ರಿ. ಅದ್ಲೆಟ್ಟು ಮನೆ ಇತ್ತು, ಏನೂ ಅನಿಸಿಲ್ರಿ ನಮಗೆ. ಈಗ ಅಲ್ಲಿ ನೀರು ಬಂದು ಅದು ಮುನ್ಗಡೆ ಆತಲ್ರಿ. ಇದು ಪರಿಸ್ಥಿತಿ ತೀರಾಗ ಗೊತ್ತೈತ್ರಿ. 20 ವರ್ಷ ಆತ್ರಿ. ಸಣ್ಣ ದೊಡ್ಡ ಕೂಸುಗಳು, ಹಿರಿ ಮಾವ್ರಿ, ಮುದುಕರು, ಇವ್ರನ್ನೆಲ್ಲರನ್ನೂ ಒಮ್ಮೊಮ್ಮೆ ಹನಿ ಬಂದ್ರೆ ತಾಡ್ಪತ್ರಿ ಹೊತ್ಕೊಂಡು ಕುಂದಿರ್ತೇವ್ರಿ ಮುದ್ದೆಗೆ. ಸಂಜೆನಾಗ ಅನ್ನ ಸಾರ ಮಾಡ್ಕೊಂಡು ತಿನ್ಬೇಕಂದ್ರೆ ಮಳೆ ಗಾಳಿ ಧೂಳ ಒಟ್ಟು ಒಳಗ್ರಿ. ಒಮ್ಮೆ ಉಪವಾಸನೂ ಬಿದ್ದೇವ್ರಿ. ಯಾವ ಸರ್ಕಾರಕ್ಕೆ ಅಂತಿರ್ದಿಲ್ಲ, ಏನೂ ಮಾಡಿಲ್ಲ. ಈಗ ದಯವಿಟ್ಟು ನಮಗೆ ಒಂದಿಟ್ಟು ಇರಾಕ ಜಾಗ ಕೊಡ್ರಿ. ಮಕ್ಕಳು ಮರಿ ತೊಗೊಂಡು ಪರಿಸ್ಥಿತಿ ಭಾಳ ಕೆಟ್ಟ ಐತ್ರಿ. ಯಾರ ಮುಂದೆ ಹೇಳ್ಕೊಂಡ್ರು ದುಡಿದಾರ ಪಗಾರ ಬರ್ತತಾರಿ. ಯಾರ ಮುಂದೆ ಹೇಳ್ಕೊಳ್ಳೋಣ್ರಿ? ಬೆಂಗಳೂರದಾಗ ಸರ್ಕಾರಿ ಜಾಗದಾಗ ಸಡ್ ಹಾಕೊಂಡಿದ್ದವ್ರಿಗೆ ಸರ್ಕಾರ ಈಗ ಮನಿ ಕೊಡ್ತೀನಿ ಅಂತ ಹೇಳಿದಾರೆ. ಈಗ ನೀವು ಮನಿ ಕಳ್ಕೊಂಡವ್ರಿಗೆ ಮನಿ ಕೊಟ್ಟಿಲ್ಲ. ನಮಗೆ ಮನಿ ಕಳ್ಕೊಂಡವ್ರಿಗೆ ಮನಿ ಕೊಡಲ್ರಿ. ಬೆಂಗಳೂರಾಗ ಇದ್ದವ್ರಿಗೆ ಸಡ್ ಹಾಕೊಂಡಿದ್ದವ್ರಿಗೆ ಜಾಗ ಅವ್ರಂತ ಮನಿ ಕಟ್ಟಿಸ್ಕೊಂಡಾರ್ರಿ. ನಾವು ಖುದ್ದೂರವ್ರಿ. ಭೂಮಿ ಕಳ್ಕೊಂಡೇವು, ಮನಿ ಕಳ್ಕೊಂಡೇವು. ಇನ್ನು ಮನುಷ್ಯರು ಕಳ್ಕೊಂಡು ಮುಂದಿನವ್ರಿಗೆ ಹೋಗಿ ದುಡ್ಕೊಂಡು ತಿನ್ನೋದ್ರಿ. ಇಲ್ಲಿ ಜಾಗ ಸಿಗ್ಲಿಕ್ಕಂದ್ರೆ ಈ ಊರಾಗಿದ್ದು ಏನು ಮಾಡೋಣ್ರಿ? ನಾವು ಮುಂದೂರಾಗ ಹೋಗಿ ದುಡ್ಕೊಂತಿತ್ತೇವ್ರಿ. ಮತ್ತೇನು ಮಾಡ್ಬೇಕ್ರಿ? ಪರಿಸ್ಥಿತಿ ಭಾಳ ಕೆಟ್ಟ ಐತ್ರಿ. ನಮಗೆ ಜಾಗ ಮಾಡ್ಬೇಕ್ರಿ. ಮುದುಕ್ ಮರ ಮರಗ್ತಾನ್ರಿ.
ಕೂಸ್ಗಳನ್ನ ಬಚ್ಚಲ್ದಾಗ ಎರ್ಯಾಕ ಹೋದ್ರೆ ಹನಿ ಬಂದ್ರೆ ಹೊಳಿ ತರ್ತೇವ್ರಿ. ಆಟ ಒಲಿ ಹೊಡಿಯವ್ರಿ ಅಡುಗೆ ಮಾಡ್ಬೇಕಂದ್ರೆ ಒಟ್ಟು ಧೂಳು ಬಂದು ಒಳಗೆ ಬೀಳ್ತತ್ರಿ. ಅದು ಎಲ್ಲ ಮುಚ್ಚಿಟ್ಟು ಹಂಗೆ ಮಕ್ಕೊಳ್ದ್ರಿ. ಪರಿಸ್ಥಿತಿ ಭಾಳ ಗಂಭೀರ ಐತ್ರಿ. ನಮಗೆ ದಯವಿಟ್ಟು ಒಂದಿಟ್ಟು ಜಾಗ ಕೊಡುವಂಗೆ ಮಾಡ್ಬೇಕ್ರಿ ಸರ್ಕಾರ. ನಮ್ಮ ಪರಿಸ್ಥಿತಿ ಭಾಳ ಕೆಟ್ಟ ಐತ್ರಿ. ಹೇಳೋದಲ್ಲಿ ಏನೋ ಅರ್ಥ ಇಲ್ರಿ. ಹೇಳೋಣ ದಮ್ ಪಗಾರ ದುಡಿತಾರ, ಅವ್ರಿಗೇನಂತಾರ್ರಿ ದಮ್ ಪಗಾರ ದುಡಿದ್ರೆ ಎದಕ್ಕೆ ಸಾಲ್ತತ್ರಿ? ಮಕ್ಕಳು ಮೊಮ್ಮಕ್ಕಳು ಸಸ್ತಿಯರು ಮುದುಕ ಭಾಳ ಹೈರಾಣ ಐತ್ರಿ. ನಮಗೆ ದಯವಿಟ್ಟು ನಮಗೆ ಒಂದಿಟ್ಟು ಜಾಗ ಕೊಡಂಗೆ ಮಾಡ್ರಿ. ಪರಿಸ್ಥಿತಿ ಭಾಳ ಕೆಟ್ಟ ಐತ್ರಿ. ಇದಿಷ್ಟು ಏನು ಸಂತ್ರಸ್ತರಾದ ಮಹಿಳೆಯರ ಮಾತು. ಏನು ಕಳೆದ 2 ದಶಕಗಳಿಂದಲೂ ಕೂಡ ಮನೆ ಕಳೆದುಕೊಂಡು ಈ ಥರ ಒಂದು ತಗಡಿನ ಶೆಡ್ನಲ್ಲಿ ವಾಸವಾಗಿದ್ದೇವೆ. ಏನು ಕೋಗಿಲೆ ಬಡಾವಣೆಯಲ್ಲಿ ಬಂದಂಥ ಈ ಅಕ್ರಮ ವಲಸಿಗರಿಗೆ ಈಗ ಸರ್ಕಾರ ಮನೆ ನೀಡಲು ಮುಂದಾಗಿದೆ. ನಮಗೆ ಸ್ವತಃ ನಮ್ಮ ಮನೆಯನ್ನು ಕಳೆದುಕೊಂಡಂಥ ಜನರಿಗೆ ಸಂತ್ರಸ್ತರಿಗೆ ಮನೆ ಕೊಡ್ತಾ ಇಲ್ಲ ಎಂದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡ್ತಿದ್ದಾರೆ. ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ನಿಜವಾದ ಸಂತ್ರಸ್ತರಿಗೆ ಏನು ಆಲಮಟ್ಟಿಯಲ್ಲಿ ಮನೆ ಕಳೆದುಕೊಂಡಂಥ ಸಂತ್ರಸ್ತರಿಗೆ ಸರ್ಕಾರ ಒಂದು ಭೂಮಿ ಕೊಡುವ ಮನೆ ಕೊಡುವ ಕೆಲಸ ಮಾಡಬೇಕಾಗಿದೆ. ಸುನಿಲ್ ಗೋಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಬಡಾವಣೆಯಲ್ಲಿ ಅಕ್ರಮವಾಗಿ ಸರ್ಕಾರಿ ಜಮೀನಿನಲ್ಲಿ ಏನು ಶೆಡ್ ಹೊಡೆದು ವಾಸವಾಗಿರ್ತಕ್ಕಂಥ ಜನರಿಗೆ ಒಂದು ನಿವೇಶನ ಕೊಡಲು ಸರ್ಕಾರ ಮುಂದಾಗಿದೆ. ಏನು ಒಂದು ಬೇರೆ ರಾಜ್ಯದಿಂದ ಬಂದಂತಹ ಮುಸ್ಲಿಮರಿಗೆ ಒಂದು ನ್ಯಾಯ, ಇಲ್ಲಿ ರಾಜ್ಯದಲ್ಲಿರುವಂತಕ್ಕಂಥ ಮುಸ್ಲಿಮರಿಗೆ ಒಂದು ನ್ಯಾಯ ಅಂತಕ್ಕಂಥ ಪರಿಸ್ಥಿತಿ ಎದುರಾಗಿದೆ. ಈಗ ರಾಜ್ಯದಲ್ಲಿರುವ ಮುಳುಗಡೆ ಸಂತ್ರಸ್ತರು ಕೂಡ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾಕಂತಂದರೆ ಕಳೆದ 2-3 ದಶಕಗಳಿಂದ ಮನೆ ಮಠ ಕಳೆದುಕೊಂಡ ಇವೆಲ್ಲ ಮುಸ್ಲಿಂ ಕುಟುಂಬ ಇನ್ನೂವರೆಗೂ ಕೂಡ ಮುಸ್ಲಿಂ ಕುಟುಂಬಸ್ಥರಿಗೆ ಯಾವುದೇ ರೀತಿಯಂಥ ನಿವೇಶನ ನೀಡಿಲ್ಲ. ಹೀಗಾಗಿ ಅವರಿಗೆ ಇರುವ ನ್ಯಾಯ ನಮಗೆ ಯಾಕಿಲ್ಲ ಅಂತೇಳಿ ಇಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಸ್ವತಃ ಅವರನ್ನೇ ಕೇಳೋಣ. ಈಗ ನೀವು ಎಷ್ಟು ವರ್ಷದಿಂದ ಮನೆ ಕಳ್ಕೊಂಡಿರಿ? ನೀವು ಮನೆಯದು ಕೊಟ್ಟಾರ? ಎಲ್ಲಿ ಮುಳುಗಡೆ ಆಗಿತ್ತು, ಏನಾಗಿತ್ತು? ಮುನ್ಗಡೆ ಆಗ್ಯದ್ರಿ. ನಮ್ದು ಹಳಿ ಊರಾಗಿದ್ದೇವ್ರಿ. ನಾವು ಇಲ್ಲಿ ಬಂದ ಕೇಸಿಂದ 30-40 ವರ್ಷ ಆಗ್ಯದ್ರಿ. ಬಂದ ಕೇಸಿಂದ ಈ ಜಾಗದಾಗಿದ್ದು ನಾವು ಈಗ ಇಲ್ಲಾಂದ್ರೂ 25-30 ವರ್ಷ ಸನೇಕ ಆಗಕ್ಕೆ ಬತ್ರಿ. 30 ವರ್ಷ ಮ್ಯಾಗ ಆಯ್ತ್ರಿ. ಈಗ ಈ ವರ್ಷದಾಗ 2 ಸಲ 3 ಸಲ ಕಿತ್ತ ಅಂತ ಹೇಳಿ ಬಂದಿದ್ರಿ. ನಾವು ಕಿತ್ತಿಲ್ಲ. ಮತ್ತು ಶಿವಾನಂದ ಪಾಟೀಲ್ ಸರ್ ಅವ್ರಿಗೆ ನಾವು ಕಾಂಗ್ರೆಸ್ಗೆ ವೋಟ್ ಹಾಕಿವ್ರಿ ನಾವು. ಮತ್ತು ಮ್ಯಾಗ ಕಿತ್ತ ಅಂತೇಳಿ ಆದ್ರೆ ನಾವು ಇಂಥ ಬಡವರು ಬಗ್ರು ಮಕ್ಕಳು ತೊಗೊಂಡ್ ಕೇಸಿಂದ ನಾವು ಬೈಲಾಗ ಎಲ್ಲಿ ಹೋಗಿ ನಿಂತಿರ್ಬೇಕ್ರಿ ಹೇಳ್ರಿ ಅಂತ. ಜಾಗ ಬೇಕಲ್ರಿ ನಮ್ಗೆ ಎಲ್ಲಾರ ಹೋಗಿ ನಿಂದ್ರಾಕ ಜಾಗ. ಮೊದಲು ನಿಮ್ಮ ಮನೆ ಇತ್ತ, ಈಗ ಎಲ್ಲಿಗಿತ್ರಿ? ಮೊದಲು ಇತ್ತಲ್ರಿ ಹಳಿ ಊರಾಗ ಮನೆ ಇದ್ದು ರೀ. ನಮ್ಮ ಮುನ್ಗಡೆ ಅದಾವ್ರಿ. ನಮ್ಮ ಮುನ್ಗಡೆ ಎಲ್ಲಾರು ಆಗ್ಯಾವ್ರಿ. ಮುನ್ಗಡೆ ಎಷ್ಟು ಜನ ಅದೇವ್ರಿ? ಒಟ್ರು ಮುನ್ಗಡೆ ಆದವ್ರು ಅದೇವ್ರಿ, ಆಗ್ಲಾರ್ದವ್ರು ಅದೇ ಬಿಡ್ರಿ, ಎಲ್ಲಾರು ಅದೇವ್ರಿ ಇದ್ರೊಳಗ. ಈಗ ಎಷ್ಟು ವರ್ಷದಿಂದ ನಿಮ್ಮ ಮನೆ ಮುಳುಗಡೆ ಆಗೈತ್ರಿ? ನಮ್ಮ ಮುನ್ಗಡೆ ಆಗಿ 25-40-50 ವರ್ಷ ಆತ್ರಿ. ನಾವು ಮತ್ತು ನಮ್ಮ ಮನೆ ಕೊಟ್ಟಿಲ್ಲ, ಜಾಗಾನು ಕೊಟ್ಟಿಲ್ಲ, ನಾವು ಇಲ್ಲೇ ಅದೇವ್ರಿ. ನಮ್ಮ ಹುಟ್ಟಿದ ಊರು ಇದೆ ರೀ. ಮತ್ತು ನಮಗೆ ಪ್ಲಾಟ್ ಕೊಡ್ಬೇಕ್ರಿ ನೀವು. ಶಿವಾನಂದ ಪಾಟೀಲ್ಗೆ ವರ್ಷ ಓಟ್ ಆಗುತ್ತೇವ್ರಿ. ನಾವು 5 ವರ್ಷಕ್ಕೊಮ್ಮೆ ಅವ್ರಿಗೆ ತಗೊಂಡ್ ಬಂದೇವ್ರಿ. ಮತ್ತು ಅವ್ರು ನಮ್ಗೆ ಮಾಡ್ಬೇಕಿಲ್ರಿ. ವರ್ಷದಾಗ 2 ಸಲ ಅವ್ರು ಕಿತ್ತ ಇದು ಮಾಡ್ತಾರ್ರಿ ನಮಗೆ. ಮತ್ತು ಮಾಡ್ತಾರೆ ಓಟ್ ಹಾಕು ಮತ್ತು ಮಾಡ್ತೇವೆ ಅಂತಾರ್ರಿ. ಮತ್ತು ಓಟ್ ಹಾಕಿದ ಮೇಲೆ ಬಿಟ್ಬಿಡ್ತಾರೆ ಅವರು. ಬರಾಗ್ನೂ ಇಲ್ಲ ಕೇಳಾಗ್ನೂ ಇಲ್ರ. ಮತ್ತು ನಮ್ಮ ಬಡವ್ರಿಗೆ ಏನಾರ ಮಾಡ್ಕೊಡ್ಬೇಕಿಲ್ರಿ ಅವರು. ಈಗ ಬೆಂಗಳೂರದಾಗ ಕೆಲವೊಬ್ರದ್ದು 180ಕ್ಕೆ ಹೆಚ್ಚು ಮುಸ್ಲಿಂ ಮನೆಗಳನ್ನು ಬೇರೆ ರಾಜ್ಯದಿಂದ ಬಂದವ್ರದ್ದು ಮನೆ ಕೆಡವಿ ಅವ್ರಿಗೆ ಬೇರೆ ಮನೆ ಕಟ್ಕೊಡಾಕ್ತಾರೆ. ಈಗ ನೀವು ಎಲ್ಲ ಮುಸ್ಲಿಂ ಕುಟುಂಬದವ್ರು ಇದ್ದೀರಿ, ನಿಮಗೆ ನಮಗೂ ಕೊಡ್ಬೇಕಲ್ರಿ, ಕಟ್ಟಿ ಕೊಡ್ಬೇಕಲ್ರಿ. ನಮಗೂ ಮುಳುಗಡೆ ಆಗಿ MLA ವರ್ಷಕ್ಕೊಮ್ಮೆ ಕೀಳಾಕ ಬರ್ತಾರ. ಇಲ್ಲೇ ಹುಟ್ಟಿವಿ, ಇಲ್ಲೇ ಬೆಳೆದಿವಿ. MLA ಪುಣ್ಯ ನಮಗೆ. ಅವ್ರ ನಿಂದ್ರಿಸ್ಯಾರ ಎಲ್ಲ. ಹ್ಞೂ ರೀ. ಎಲ್ಲ ಮತ್ತು ನಮ್ಗೆ ಮನೆ ಬೇಕ್ರಿ, ನಮ್ಗೆ ಜಾಗ ಬೇಕು. ಮತ್ತು ಎಲ್ಲಿ ಹೋಗ್ಬೇಕ್ರಿ ನಾವು? ಈಗ ಎಷ್ಟು ವರ್ಷದಿಂದ ನಿಮ್ಗೆ ಮನೆ ಮುಳುಗಡೆ ಆಗೈತಿ? ಇನ್ನು ತನಕ ನೀವು ಶೆಡ್ನಾಗೆ ಶೆಡ್ನ್ಯಾಗ ಅದೀವ್ರಿ. ನಾವು ಭಾಳ ದಿವಸ ಆತ್ರಿ. ಯಾವಾಗ ಮುಳುಗಡೆ ಆಗೈತಿ ಆಗಿದ್ದು ಸುಟ್ಟು ಶೆಡ್ನ್ಯಾಗ ಅದೀವ್ರಿ. ನಮ್ಗೆ ಯಾರು ಕೊಟ್ಟೇ ಇಲ್ಲ. ಕೀಳಕ್ಕೆ ಬರ್ತಾರ ವರ್ಷಕ್ಕೊಮ್ಮೆ. MLA ಬಂದ್ ಕ್ಯಾಸಿಂದ ತರ್ಬಿ ಕ್ಯಾಸಿಂದ ನಮ್ಗೆ ಜಾಗ ಕೊಟ್ಟಾರ್ರಿ ಇದನ್ನ. ಈಗ ನೀವು ಸಾಕಷ್ಟು ಹೋರಾಟಗಳು ಮಾಡ್ಕೊತ ಬಂದಿರಿ. ಈಗ ಬೆಂಗಳೂರದಾಗ ಮನೆ ಕೊಡಕತ್ತಾರ. ಈಗ ನಿಮಗೆ ಒಂದು ನ್ಯಾಯ, ಅವ್ರಿಗೊಂದು ನ್ಯಾಯ ಅಂತ ಅನ್ಸತ್ರಿ? ಅಲ್ಲೂರಿ, ನಮಗೀಗ ಎಲ್ಲರೂ ಇಲ್ಲಿ ಬಂದು ನಾವು 20 ವರ್ಷ ಆತ್ರಿ. ನಮ್ಮ ಹುಟ್ಟು ಬೆಳೆದ ಊರು ಇದು. ಮತ್ತು ನೀವು ಎಲ್ಲರಿಗೆ ಅಲ್ಲಿ ಹೊರಗಿನ ದೇಶ ಮುಸಲ್ಮಾನರಿಗೆ ಕಿತ್ತು ಕೊಡಾಕತ್ತೀರಿ. ಮತ್ತು ಅವ್ರಿಗೆ ಮತ್ತೆ ನೀನು ಕೆಡದು ಇವತ್ತು ಕಟ್ಟಿ ಕೊಡಾಕತ್ತೀರಿ. ಮತ್ತು ನಾವು 20 ವರ್ಷಲೇ ವಾಸ ಮಾಡೇವು ಇಲ್ಲಿ. ನಮಗೆ ಕಟ್ಟಿ ಕೊಡುವಲ್ರಿ? ಬರೀ ಕಿತ್ತಾಗ ಬರ್ತೀರಿ, ಓಟ್ ಹಾಕೋರಾಗ ಬರ್ತೀರಿ, ಓಟ್ ಹಾಕೋತೀರಿ. ಆರ್ಚ್ ಬಂದ ನಮಗೆ ಮಾಡಿಕೊಡ್ತೇವೆ ಅಂದೇವು, ಮಾಡಿನೂ ಕೊಡುವಲ್ರಿ. ಮತ್ತು ಹಂಗೆ ಕಿತ್ತಾಗ ಬಂದ್ರೆ ವರ್ಷನಾಗ ನಮಗೆ ಹೇಳಿ ಕಿತ್ತಿ ಇದು ಹೇಳಕತ್ತೀರಿ. ಮತ್ತು ನಮಗೆ ಯಾರು ಕಿತ್ತಾಗ ಬಂದ್ರೆ ನಾವು ಕಿತ್ತಿಸ್ಕೊಡಂಗಿಲ್ಲ. ಹೋರಾಟ ಮಾಡ್ತೇವೆ, ಹೋರಾಟ ಮಾಡ್ತೇವ್ರಿ. ನಾವು ಹೋರಾಟ ಮಾಡಿ ಮುಂದೆ ಹೋಗ್ತೇವೆ. ಬೆಂಗಳೂರಿಗೆ ಬರ್ತೇವೆ ಎಲ್ಲ ಹೆಣ್ಣು ಗಂಡು ಕೂಡಿ. ಬಂದು ಕೆಸಿಂದ ಅಲ್ಲಿ ಮುಂಚೂಡಿ ವಾಸ ಮಾಡಿ ಕುಂದಿರ್ತೇವೆ. ತಪ್ಪತ್ರಿ ಏನು ಮಾಡ್ತೀರಿ ಮಾಡ್ರಿ ಅಲ್ಲಿ. ಏನು ಇದಿಷ್ಟು
ಕೃಷ್ಣಾ ನದಿಯ ಹಿನ್ನೀರಿನಲ್ಲಿ ಮುಳುಗಡೆದಂಥ ಕೋಲಾರ ಗ್ರಾಮದ ಒಂದು ಮುಳುಗಡೆ ಸಂತ್ರಸ್ತರ ಮಾತಾಗಿದೆ. ಏನು ಕೋಗಿಲೆ ಬಡಾವಣೆಯಲ್ಲಿ ಇರ್ತಕ್ಕಂಥ ಮುಸ್ಲಿಮರಿಗೆ ಏನು ಓಲೈಕೆ ಮಾಡ್ತಾ ಇದ್ದೀರಿ, ಇಲ್ಲಿ ರಾಜ್ಯದಲ್ಲಿ ಏನು ನಿಜವಾಗ್ಲೂ ಮನೆ ಮಠ ಕಳ್ಕೊಂಡಿರ್ತಕ್ಕಂಥವ್ರಿಗೂ ಕೂಡ ಒಂದು ಸೂರು ಕಲ್ಪಿಸಬೇಕಾಗಿ ಸಾಕಷ್ಟು ದಶಕಗಳಿಂದ ಹೋರಾಟ ಮಾಡ್ತಿದ್ರು ಕೂಡ ಸರ್ಕಾರ ಇತ್ತ ಕಣ್ತೆರೆದು ನೋಡ್ತಾ ಇಲ್ಲ. ಈಗ 2-3 ದಿನಗಳಿಂದ ಏನು ಅವರ ಕೋಗಿಲೆ ಬಡಾವಣೆಯಲ್ಲಿ ಡೆಮಾಲಿಷ್ ಮಾಡಿದಂಥ ಸಂತ್ರಸ್ತರಿಗೆ ಸೂರು ಕೊಡಲು ಮುಂದಾಗಿದ್ದೀರಿ, ಇದು ಖಂಡನೀಯ. ಮೊದಲು ನಾವು ಸಂತ್ರಸ್ತರು ನಮಗೆ ನಿವೇಶನ ಕೊಡಿ ಎಂದು ಇಲ್ಲಿ ವಿಜಯಪುರ ಜಿಲ್ಲೆಯ ಕೋಲಾರ ಪಟ್ಟಣದ ಒಂದು ಮುಸ್ಲಿಂ ಬಡಾವಣೆಯ ನಿವಾಸಿಗಳು ಸರ್ಕಾರಕ್ಕೆ ಆಗ್ರಹ ಮಾಡ್ತಕ್ಕಂಥದ್ದು. ಏನು ಸರ್ಕಾರ ಎಚ್ಚೆತ್ತುಕೊಂಡು ಇವರ ಕೂಗಿಗೆ ಒಂದು ಮನ್ನಣೆ ನೀಡಿ ಇವರಿಗೆ ಆದಷ್ಟು ಬೇಗ ನಿವೇಶನ ಮಂಜೂರು ಮಾಡಬೇಕಾಗಿ ರಿಪಬ್ಲಿಕ್ ಕನ್ನಡದ ಕಳಕಳಿಯಾಗಿದೆ. ಸುನಿಲ್ ಗೌಡನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ.